ಇತ್ತೀಚೆಗೆ ಬಿಡುಗಡೆಯಾಗಿರುವ ಕನ್ನಡ ಚಲನಚಿತ್ರ ಲ್ಯಾಂಡ್ ಲಾರ್ಡ್ ತಳ ಸಮುದಾಯಗಳ ಬದುಕಿನ ನೋವು, ಸಂಕಟ, ಅವಮಾನ ಮತ್ತು ಪ್ರತಿರೋಧವನ್ನು ಪರಿಣಾಮಕಾರಿಯಾಗಿ ತೆರೆದಿಟ್ಟಿರುವ ಸಾಮಾಜಿಕ ಬದ್ಧತೆಯ ಸಿನಿಮಾವಾಗಿದ್ದು, ಈ ಸಿನಿಮಾಕ್ಕೆ 100% ತೆರಿಗೆ ವಿನಾಯಿತಿ ನೀಡಬೇಕೆಂದು ಸರ್ಕಾರಕ್ಕೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷ ಕೃಷ್ಣದಾಸ್ ಮನವಿಯನ್ನು ಮಾಡಿದರು. ಲ್ಯಾಂಡ್ ಲಾರ್ಡ್ ಸಿನಿಮಾ ಸಮಾಜದ ಎಲ್ಲ ಶೋಷಿತ ವರ್ಗಗಳ ಬದುಕಿನ ಪ್ರತಿನಿಧಿಯಾಗಿದ್ದು, ಹಿಂಸೆಯಿಂದ ಅಹಿಂಸೆಯತ್ತ ಸಮಾಜವನ್ನು ಕರೆದೊಯ್ಯುವ ಶಕ್ತಿಯುತ ಸಂದೇಶ ನೀಡುತ್ತದೆ ಎಂದರು. ಸಂವಿಧಾನಾತ್ಮಕ ಸಮಾನ ಹಕ್ಕುಗಳು ಎಲ್ಲರಿಗೂ ಸಿಗಬೇಕು, ಮಹಿಳಾ ಸಬಲೀಕರಣ ಮತ್ತು ಶೋಷಿತ ವರ್ಗಗಳ ವಿಮೋಚನೆಗೆ ಶಿಕ್ಷಣವೇ ಏಕೈಕ ದಾರಿ ಎಂಬ ಅಂಬೇಡ್ಕರ್ ಅವರ ಆಶಯವನ್ನು ಚಿತ್ರ ಸ್ಪಷ್ಟವಾಗಿ ತಲುಪಿಸುತ್ತದೆ ಎಂದು ಹೇಳಿದರು. ಸಮಾಜದಲ್ಲಿ ಜನಜಾಗೃತಿ ಮೂಡಿಸುವ ಈ ಚಿತ್ರಕ್ಕೆ 100% ತೆರಿಗೆ ವಿನಾಯಿತಿ ನೀಡಬೇಕು ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಕೃಷ್ಣದಾಸ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಬಹಳ ಮುಖ್ಯವಾದ ಒಂದು ವಿಚಾರವನ್ನು ತಮ್ಮ ಮೂಲಕ ಒಂದು ಸಾರ್ವಜನಿಕರಿಗೆ ಮತ್ತು ಸಿನಿಮಾ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ನಾವು ನಿಮ್ಮ ಮೂಲಕ ಒಂದು ವಿಷಯನ ತಲುಪಿಸಬೇಕು ಅಂತ ಇಲ್ಲಿ ಬಂದಿದ್ದೀವಿ. ವಿಷಯ ಆದರೂ ಇಷ್ಟೇ, ಈಗ ಇತ್ತೀಚೆಗೆ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾ ಬಿಡುಗಡೆ ಆಗಿದೆ ಸರ್. ತಾವು ಎಷ್ಟು ಜನ ನೋಡಿದಿರೋ ನನಗೆ ಗೊತ್ತಿಲ್ಲ, ನಾವೆಲ್ಲರೂ ಕೂಡ ನೋಡಿ ಬಂದು ಇಲ್ಲಿ ಕೂತಿರೋ ಅಂಥವ್ರು. ಲ್ಯಾಂಡ್ ಲಾರ್ಡ್ ಸಿನಿಮಾ ಚಲನಚಿತ್ರದ ಇತಿಹಾಸದಲ್ಲಿ ಒಂದು ಹೊಸ ಬಗೆಯ ಪ್ರಯತ್ನ. ನಾವು ಈ ಪ್ರಮಾಣದಲ್ಲಿ ಈ ಥರ ಧೈರ್ಯ ಸಾಹಸ ಮಾಡಿ ಈ ರೀತಿ ಚಿತ್ರ ತೆಗಿತಾರೆ ಅನ್ನೋದು ಕೂಡ ನಮ್ಮ ಊಹೆಗೂ ಕೂಡ ನಿಲುಕದ್ದಿದ್ದು. ಸೊ ಆ ಹಿನ್ನೆಲೆ ಒಳಗಡೆ ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ಯಾವುದೋ ಒಂದು ಮನೋರಂಜನೆ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಕಥಾವಸ್ತುವನ್ನು ಹೊಂದಿಲ್ಲ. ಅದು ತಳ ಸಮುದಾಯಗಳ ಬಗ್ಗೆ ಏನು ಸಾವಿರಾರು ವರ್ಷಗಳಿಂದ ನೋವು, ಸಂಕಟ, ಅಪಮಾನವನ್ನು ಅನುಭವಿಸಿದಂಥ ಜನಾಂಗಗಳು, ಯಾವುದೋ ಒಂದು ಜಾತಿಯಲ್ಲ, ಇಲ್ಲಿ ಈ ಥರ ಶೋಷಣೆಗೆ ಒಳಪಟ್ಟಂಥ ಹಲವಾರು ಜಾತಿಗಳಿದ್ದಾವೆ. ಅವರೆಲ್ಲರೂ ಕೂಡ ಅವರೆಲ್ಲರ ಒಂದು ಸಂಕಟಗಳನ್ನ, ನೋವುಗಳನ್ನ ಒಂದು ಕಥಾವಸ್ತುವನ್ನಾಗಿ ಮಾಡಿಕೊಂಡು ಒಂದು ಸಿನಿಮಾನ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಆ ಸಿನಿಮಾ ತಂಡಕ್ಕೆ ನಾವು ನಮ್ಮ ಹಾಸನ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪರವಾಗಿ ನಾನು ಆ ಸಿನಿಮಾ ತಂಡಕ್ಕೆ, ಆ ಚಲನಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳಿಗೆ ನಾವು ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಸಣ್ಣೇಗೌಡ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಜಾಗೃತ ಅಲೆಮಾರಿ ಸಮುದಾಯಗಳ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂವಿ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುಡ್ಡೇನಹಳ್ಳಿ ರಂಗಸ್ವಾಮಿ, ಪೌರ ಕಾರ್ಮಿಕ ಮುಖಂಡ ನಲ್ಲಪ್ಪ ಇತರರು ಉಪಸ್ಥಿತರಿದ್ದರು.